ರೈತ ಮೋರ್ಚಾ ಇವತ್ತು ನಾವು ಹಮ್ಮಿಕೊಂಡಿರೋದು ರೈತ FAO ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಜೇಷನ್ಗಳಿಗೆ ಇವತ್ತು ರಾಜ್ಯ ಸರ್ಕಾರ ಕೊಡುವಂಥ ಒಂದು ಅನುದಾನ ಒಂದು ವರ್ಷದಿಂದ ಬಿಡುಗಡೆ ಮಾಡ್ತಾ ಇಲ್ಲ. ಇವತ್ತು FAOದಿಂದ ಸುಮಾರು ನಾವು ಲಕ್ಷಾಂತರ ಇವತ್ತು ರೈತರಿಗೆ FAOದಿಂದ ಸಾಕಷ್ಟು ಅನುಕೂಲ ಆಗ್ತಾಯಿದೆ. ಅದನ್ನು ಮನಗಂಡು ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ FAOಗಳಿಗೆ ಕೊಡುವಂಥ ಅನುದಾನ ಬೇಗ ಬಿಡುಗಡೆ ಮಾಡಬೇಕನ್ನೋ ಒಂದು ಉದ್ದೇಶದ ಈ ಒಂದು ಮನವಿ ಪತ್ರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಾವು ಸಲ್ಲಿಸ್ತಾ ಇದ್ದೀವಿ. FAOಗಳ ಕೆಲಸ ಏನಂತಂದರೆ ಸುಮಾರು ಒಂದು FAO ಕೆಳಗಡೆ 2,000 ರಿಂದ 3,000 ರೈತರು ಇವತ್ತು ಅದಕ್ಕೆ ಸದಸ್ಯರಾಗಿ FAOದಿಂದ ಸಾಕಷ್ಟು ಇವತ್ತು ಅನುಕೂಲ ಪಡಿತಾ ಇದ್ದಾರೆ. ಇವತ್ತು ನಾವು MSPದಲ್ಲಿ ಇವತ್ತು ರೈತರು ಕೊಡುವಂಥ ತೊಗರಿ ಆಗಲಿ ಜೋಳ ಆಗಲಿ ಇವತ್ತು MSP ರೈತ FAOಗಳಿಂದೇ ಅವರು ಕಲೆಕ್ಟ್ ಮಾಡೋಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ಅದರ ಜೊತೆಗೆ ಇವತ್ತು ಗೊಬ್ಬರ ಬೀಜ ಎಲ್ಲನೂ ಒಳ್ಳೆ ರೇಟ್ನಿಂದ, ಯಾಕಂತಂದ್ರೆ ನಾವು ಮಾರ್ಕೆಟ್ನಾಗ ಹೋದ್ರೆ ರೇಟ್ ಹೆಚ್ಚಿರ್ತದೆ. FAOದಿಂದ ನಾವು ಇವತ್ತು ರೈತರು ಪಡ್ಕೊಂಡ್ರೆ ಅವರಿಗೆ ಕಡಿಮೆ ರೇಟ್ನಾಗ ಸಿಗ್ತದೆ. FAOಗಳ ಸಾಕಷ್ಟು ಬಲವರ್ಧನೆ ಈಗ ಏನಾಗಿದೆ ಅಂತಂದ್ರೆ ರೈತರು ಈಗ ನಾವು ಮಾರ್ಕೆಟಿಗೆ ಹೋಗಿ ತರಬೇಕಂತಂದ್ರೆ ಅವ್ರು ತರೋದಕ್ಕೆ ಮಾಡೋದಕ್ಕೆ ಅವರು ಖರ್ಚದೆಲ್ಲನೂ FAO ಅಲ್ಲೇ ಅವರು ಮನೆ ಬಾಗಿಲಿಗೆ ಕೊಡೋಂಥ FAOಗಳು ಸಾಕಷ್ಟು ಇದ್ದಾವೆ. ಸುಮಾರು ನಮ್ಮ ರಾಜ್ಯದಲ್ಲಿ 720 FAO, ಅದು ನಮ್ಮ ಗುಲ್ಬರ್ಗಾದಲ್ಲಿ ಕೃಷಿ ಇಲಾಖೆಯಿಂದ 28 FAO, ಆಮೇಲೆ ತೋಟಗಾರಿಕೆ ಇಲಾಖೆಯಿಂದ ಒಟ್ಟು 9 FAO. ಇವಿಷ್ಟು FAOಗಳಿಗೆ ಒಂದು ವರ್ಷದಿಂದ ಅನುದಾನ ಬರ್ತಾ ಇಲ್ಲ. ಇವತ್ತು FAO ಮುಚ್ಚಂಥ ಪರಿಸ್ಥಿತಿ ಬಂದದ. ಅದಕ್ಕೆ ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋದು ಏನಂತಂದರೆ FAOಗಳಿಗೆ ಕೊಡುವಂಥ ಸರ್ಕಾರ ಕೊಡುವಂಥ ಅನುದಾನ ಬೇಗ ಬಿಡುಗಡೆ ಮಾಡಬೇಕು. FAOಗಳು ಕೆಲಸ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಈಗ ರೈತರಿಗೆ ಬಿತ್ತನೆ ಒಂದು ಕಾರ್ಯಕ್ರಮ ಈ ಬಿತ್ತನೆ ಒಂದು ಪ್ರಾರಂಭ ಆಗ್ತದೆ. ಅವರಿಗೆ ಗೊಬ್ಬರ ಬೀಜ ಅದ್ರ ಜೊತೆಗೆ ಇವತ್ತು ಟ್ಯಾಕ್ಟರ್ ಕೂಡ ಅವರು ಕಡಿಮೆ ರೇಟ್ನಲ್ಲಿ ರೈತರಿಗೆ ಕೊಡೋಂಥ ಒಂದು ಅದು ಕಾರ್ಯಕ್ರಮ ಅದ ಅವರಲ್ಲಿ. ಅದೆಲ್ಲನೂ ಇವತ್ತು ಪ್ರಾರಂಭ ಆಗಬೇಕು ಅಂತಾರೆ. FAOಗಳಿಗೆ ಅನುದಾನ ಬಿಡುಗಡೆ ಮಾಡ್ಬೇಕಂತ ಹೇಳಿಕೆಸಿಂದ ಇವತ್ತು ನಾವು ಕೇಳ್ತಾ ಇರುವಂಥದ್ದು. ಅದ್ರ ಜೊತೆಗೆ ಬರ ಪರಿಹಾರ ಇವತ್ತು ನಮಗೆ ಕೇಂದ್ರ ಸರ್ಕಾರ ಬರ ಪರಿಹಾರ ಕೊಟ್ಟಿದ್ದಷ್ಟೇ ಇವತ್ತು 17,000 ರೂಪಾಯಿ ಒಂದು ಹೆಕ್ಟ್ರಿಗೆ ಕೊಡ್ತಾ ಇರುವಂಥದ್ದು. ಈಗಾಗಲೇ 2,000 ರೂಪಾಯಿ ಕೊಟ್ಟಿದ್ದ 17,000 ರೂಪಾಯಿದಾಗ ಇವತ್ತು ರಾಜ್ಯ ಸರ್ಕಾರ ಅದಕ್ಕೆ ಕಡಿತಗೊಳಿಸಿ 15,000 ಕೊಡ್ತಾ ಇದೆ. ಯಾಕಂತಂದ್ರೆ ಹಿಂದಿನ ಸರ್ಕಾರ ಇದ್ದಾಗ 8,500, ರಾಜ್ಯ ಸರ್ಕಾರ 8,500, ಸುಮಾರು ಏನಿಲ್ಲ ಅಂದ್ರೆ 17,000 ರೂಪಾಯಿ ಒಂದು ಹೆಕ್ಟ್ರಿಗೆ ಕೊಡ್ತಿದ್ರು. ಒಬ್ಬ ರೈತಿಗೆ 2 ಹೆಕ್ಟ್ರ್ ಅಂದ್ರೆ 34,000ವರೆಗೆ ಕೊಡ್ತಿದ್ರು. ಇವರು ಕೊಟ್ಟಂಥ ಒಂದು ಕೇಂದ್ರ ಸರ್ಕಾರ ಕೊಟ್ಟಂಥ 17,000ದಾಗ 2,000 ರೂಪಾಯಿ ಕಡಿತ ಮಾಡಿ ಇವತ್ತು ಕೊಡ್ತಾ ಇದ್ದಾರೆ ಒಂದು ಹೆಕ್ಟ್ರಿಗೆ. ಅದಕ್ಕೆ ನಾವು ಕೇಳೋದೇನಂದ್ರೆ ರಾಜ್ಯ ಸರ್ಕಾರದ ಏನಾದರೂ ನಮ್ಮ ರೈತರ ಮೇಲೆ ಅವ್ರಿಗೆ ಅನುಕಂಪ ಇತ್ತು, ಇಲ್ಲ ಜವಾಬ್ದಾರಿ ಇತ್ತು ಅಂತಂದರೆ ಕೇಂದ್ರ ಸರ್ಕಾರಕ್ಕೆ ಒಂದಕ್ಕೆ ಬಟ್ ಮಾಡಿ ತೋರಿಸ್ತಿದ್ರು. ಕೇಂದ್ರ ಸರ್ಕಾರದಿಂದ ನಮಗೆ ಬರ ಪರಿಹಾರ ಕೊಟ್ಟಿಲ್ಲ ಅಂತೇಳಿ ದಿವಸ ಕೇಂದ್ರ ಸರ್ಕಾರಕ್ಕೆ ಅವರು ಏನು ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತಿದ್ರು. ಇವತ್ತು ಅವರು ಒಬ್ಬರು ಒಂದು ಮಾತಾಡ್ತಾ ಇಲ್ಲ. ಯಾಕಂದರೆ ಕೇಂದ್ರ ಸರ್ಕಾರ ಕೊಟ್ಟಂಥ 17,000 ಜೊತೆ ರಾಜ್ಯ ಸರ್ಕಾರ 17,000 ರೂಪಾಯಿ ಕೊಟ್ಟಾಗ ಒಂದು ಹೆಕ್ಟ್ರಿಗೆ 34,000 ರೂಪಾಯಿ ಆಗ್ತದೆ. ಅದು ಆದಷ್ಟು ಬೇಗ ಬಿಡೋಣ. ಯಾಕಂದರೆ ರೈತರ ಹತ್ರ ಇವತ್ತು ಬೀಜ ಗೊಬ್ಬರ ತೊಗೊಳಕ್ಕೆ ದುಡ್ಡು ಕೂಡ ಇಲ್ಲ. ಇವರು ಬರ ಪರಿಹಾರ ಕೊಟ್ಟಂಥ 17,000 ರೂಪಾಯಿದಾಗ 2,000 ರೂಪಾಯಿ ಮತ್ತು ಕಡಿತಗೊಳಿಸಿ ಅದು 15,000 ರೂಪಾಯಿ ಕೊಡ್ಲಿಕ್ಕತ್ತಾರೆ. ಆ 15,000 ರೂಪಾಯಿ ಇವತ್ತು ಏನಾಗ್ತಿದೆ ಅಂತಂದರೆ ಬ್ಯಾಂಕ್ನಾಗ ಸಾಲ ಇದ್ದರೆ ಆ ಸಾಲ ಮುರ್ಕೊಳಕತ್ತೆ. ಯಾವುದೇ ಕಾರಣಕ್ಕೂ ಈ ಬರ ಪರಿಹಾರ ಯಾವುದೇ ಪರಿಹಾರ ಬಂದಾಗ ಅವು ಇದು ಸಾಲ ಮುರ್ಕೋಬಾರ್ದು ಅಂತೇಳಿ ಇರ್ತದೆ. ಸಾಲಕ್ಕೆ ಅವರು ಅಡ್ಜಸ್ಟ್ಮೆಂಟ್ ಮಾಡಬಾರ್ದು. ಇದು ಆದಷ್ಟು ಬೇಗ ಸರ್ಕಾರ ಎಲ್ಲ ಬ್ಯಾಂಕ್ಗಳಿಗೆ ಅವ್ರ ಸುತ್ತೋಲೆ ಹೊರಡಿಸ್ಬೇಕು. ಯಾವುದೇ ಕಾರಣಕ್ಕೂ ಬಂದಂಥ ಪರಿಹಾರ ಅದು ಯಾವುದೇ ಲೋನಿಗೆ ಅಡ್ಜಸ್ಟ್ಮೆಂಟ್ ಮಾಡಬಾರ್ದು ಅಂತಲೇ ಒಂದು ಸುತ್ತೋಲೆ ಹೊರಡಿಸ್ಬೇಕು. ಅದ್ರ ಜೊತೆಗೆ ಆದಷ್ಟು ಬೇಗ ರಾಜ್ಯ ಸರ್ಕಾರದ ಏನು ಅವ್ರದ್ದು 50% ಕೊಡಬೇಕು 17,000 ರೂಪಾಯಿ, ಅದು ಬೇಗ ಕೊಡಬೇಕು. ಯಾಕಂದ್ರೆ ರೈತರಿಗೆ ಈಗ ಅದ್ರ ಮ್ಯಾಗೆ ನಿರ್ಭರ ಅದಾರ ಅವರು. ಅದಕ್ಕೆ ಬರ ಪರಿಹಾರ ಕೊಡಬೇಕು. ಅದ್ರ ಜೊತೆಗೆ ಈಗ ಒಂದು ವರ್ಷದಿಂದ ಭೀಕರ ಬರಗಾಲ ನಮ್ಮಲ್ಲಿ. ಯಾಕಂದರೆ ಯಾವುದೇ ನಮ್ಮಲ್ಲಿ ಚಟುವಟಿಕೆ ಇಲ್ಲ, ರೈತರು
ಯಾವ ಮಟ್ಟದಾಗ ಹರ ಅಂತಂದರೆ ಸುಮಾರು ಇವತ್ತು ನಾವು ತಮಗೆಲ್ಲ ಗೊತ್ತಿದ್ದ ವಿಷಯನೇ, ಸುಮಾರು ಇವತ್ತು ಒಂದು ವರ್ಷದ ಒಳಗೆ 800ರಿಂದ 900 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದು ಹಿಸ್ಟ್ರಿ ಅದ ನಮ್ಮದು ಕರ್ನಾಟಕ. ಇವತ್ತು ನಾವು ಹಿಂದಿನ ಒಂದು ಎಲ್ಲ ತೆಗೆದು ನೋಡಿದಾಗ ಯಾವುದೇ ಇದರಾಗ ನಾವು ಇಷ್ಟೊಂದು ಆತ್ಮಹತ್ಯೆ ನಾವು ನೋಡಿರಲಿಲ್ಲ. ಇದು ಆಗಬಾರ್ದು, ಇದು ದುರ್ದೈವದ ನಮ್ಮದು ರೈತರದು. ಯಾಕಂದ್ರೆ ರೈತರು ದೇಶದ ಬೆನ್ನೆಲುಬು, ರೈತ 80% ಅನ್ನೋ ದೇಶದಾಗ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೆ ರೈತರ ಬಗ್ಗೆ ಯಾರೂ ಯಾವುದೇ ಇವತ್ತು ಹಿಂದಿನ ಸರ್ಕಾರ ಕೊಟ್ಟಂಥ ಎಲ್ಲ ಕಾರ್ಯಕ್ರಮ ರದ್ದು ಮಾಡಿದ್ದಾರೆ. ಯಾಕಂದ್ರೆ ಅವು ಆಗೋದಷ್ಟು ನಾವು ಹಿಂದೂ ಕೂಡ ನಾವು ಹೇಳಿದ್ದೀವಿ ಅವು ಕಾರ್ಯಕ್ರಮ ಮುಂದುವರಿಸ್ರಿ ಅಂತ ಹೇಳಿಕೆಸಿಂದ. ಆದರೆ ಯಾರೂ ಕೂಡ ಆ ಹಿಂದಿನ ಕಾರ್ಯಕ್ರಮ ಮುಂದುವರಿಸ್ಲಿಕ್ಕೆ ತಯಾರಿಲ್ಲ. ನಾವು ಕೃಷಿ ಸಮ್ಮಾನ್ ಯೋಜನೆದಾಗ ಕೇಂದ್ರ ಸರ್ಕಾರ ಕೊಡೋಂಥ 6,000 ಜೊತೆಗೆ ರಾಜ್ಯ ಸರ್ಕಾರ 4,000 ಕೊಡ್ತಿತ್ತು, ಅದು ಕೂಡ ಕಡಿತ ಮಾಡಿದ್ರು. ಯಾಕಂದರೆ ಇವು ಕಡಿತ ಮಾಡೋಂಥ ಈ ಸರ್ಕಾರ ರೈತರ ಬಗ್ಗೆ ಯಾವುದೇ ಅವರಿಗೆ ಅನುಕಂಪ ಇಲ್ಲ. ಅದಕ್ಕೆ ನಾವು ಇವ್ರಿಗೆ ಏನು ಒತ್ತಾಯ ಮಾಡೋದಂತಂದರೆ, ನೀವು ಎಲ್ಲ ಸ್ಕೀಮ್ಗಳಿಗೆ ಹೆಂಗೆ ಕೊಡ್ತೀರಿ, ಯಾಕೆ ರೈತರಿಗೆ ಯಾಕೆ ಕೊಡ್ತಾ ಇಲ್ಲ? ರೈತರು ನಿಮ್ಗೆ ಏನು ಮಾಡಿದ್ದಾರೆ? ಯಾಕಂದ್ರೆ ರೈತರೇ ಎಲ್ಲನೂ ಇವತ್ತು ರೈತರ ಅನ್ನ ಹಾಕಿದರೆ ನಾವು ಊಟ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಯಾಕಂದ್ರೆ ಅಲ್ಲೂ ಸಾಕಷ್ಟು ಜನ ಇವತ್ತು ರೈತರ ಮಕ್ಕಳೇ ಇವತ್ತು ಅದರ ಸರ್ಕಾರನಾಗ ಇವತ್ತು ರೈತರ ಮಕ್ಕಳು ಸಾಕಷ್ಟು ಜನ ಇವತ್ತು ಮಂತ್ರಿಗಳಾಗಿದ್ದಾರೆ, ಇವತ್ತು MLA MP ಆದರೂ ಕೂಡ ಅವ್ರು ಯಾರಿಗೂ ರೈತರ ಬಗ್ಗೆ ಅನುಕಂಪ ಇಲ್ಲ ಅಂತ ಹೇಳಿಕೆಸಿಂದ ಇವತ್ತು ಜಗತ್ ಜಾಹೀರಾಗಿದೆ. ಯಾಕಂತಂದರೆ ಇವತ್ತು ನಾವು ನೋಡ್ತಾ ಇರೋವಂಥದ್ದು, ಇವತ್ತು ನಾವು ಅವ್ರು ಮಾಡ್ತಾ ಇರೋಂಥ ಕೆಲಸ ನಾವು ನೋಡ್ತಾ ಇದ್ದೀವಿ. ಯಾಕೆ ನಾವು ಕೇಳ್ತಾ ಇರೋದು ಏನಂತಂದರೆ, ನಾವೇನೂ ಹೆಚ್ಚಿಂದ ಏನೂ ಕೇಳ್ತಾ ಇಲ್ಲ. ನೀವು ರೈತರಿಗೆ ಕೊಡಬೇಕಾದಂಥ ಅನುದಾನ ಬೇಗ ಬಿಡುಗಡೆ ಮಾಡಿರಿ. ರೈತರಿಗೆ ಹಾಲಿನ ಅನುದಾನ ಕೂಡ ಇವತ್ತು 780 ಕೋಟಿ ರೂಪಾಯಿ ಅದೇನು ಇದು ಪ್ರೋತ್ಸಾಹಧನ ಕೊಡಬೇಕಾಗಿತ್ತು, ಹೆಚ್ಚಿನ ಪ್ರೋತ್ಸಾಹಧನ, ಅದು ಕೊಡ್ತಾ ಇಲ್ಲ. ಯಾಕೆ ಅಂಥದ್ದು ಏನು ನಾವು ಮಾಡೀವಿ? ನಾವು ರೈತರಿಗೆ ಏನು ಅಂತ ನಾವು ತಪ್ಪು ಮಾಡೀವಿ? ಇಲ್ಲ ಅಂತಂದ್ರೆ ಒಂದು ಸರಿ ಹೇಳ್ಬೇಡ್ರಿ, ನಾವು ರೈತರಿಗೆ ಯಾವುದೇ ಸ್ಕೀಮ್ನಾಗ ಏನೂ ಕೊಡೋದಿಲ್ಲ. ನೀವಾಯಿತು, ನಿಮ್ಮದು ಹೊಲ ಆಯಿತು, ನೀವು ಮಾಡ್ಕೊಳ್ಬೇಕಿದ್ರೆ ಮಾಡಿರಿ, ಇಲ್ಲ ಬಿಡ್ರಿ ಅಂತ ಹೇಳ್ರಿ. ಹಂಗೆ ಹೇಳಿದ್ಮ್ಯಾಗಾರೆ ನಾವು ಏನಾರ ಮಾಡ್ಕೋತೀವಿ ಅಂತ ಹೇಳಿಕೆಸಿಂದ ಇವತ್ತು ರೈತರು ನಾವು ಇವತ್ತು ಮನಸರೇ ಮಾಡ್ತೀವಿ. ಅದಕ್ಕೆ ತಮ್ಮ ಮುಖಾಂತರ ನಾವು ಮನವಿ ಮಾಡ್ಕೊಳ್ಳೋದು ಏನಂತಂದರೆ, ಮಾಧ್ಯಮದ ಮುಖಾಂತರ ತಾವು, ಯಾಕಂದರೆ ಇವತ್ತು ಎಲ್ಲ ಕಡೆ ಎಲ್ಲರಿಗೂ ಬಿಸಿ ಮುಟ್ಸೋರು ನೀವೇ. ನಿಮ್ಮ ಮುಖಾಂತರ ನಾವು ಮನವಿ ಮಾಡ್ಕೊಳ್ಳೋದು ಏನಂತಂದರೆ, ರೈತ ಇದ್ದರೆ ದೇಶ, ರೈತ ಇಲ್ಲ ಅಂದ್ರೆ ಇಲ್ಲ.